ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ಸೊ ರಾಯರ ಸಂಕಲ್ಪ ವ್ರತನ ಸ್ಟಾರ್ಟ್ ಮಾಡಿದ್ದೆ, ಹಾಗಾಗಿ ನಾನು ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ಅನ್ಕೊಂತಾ ಇದ್ದಿತ್ತು, ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸಂಕಲ್ಪ ವ್ರತನ ಮಾಡೋದಷ್ಟೇ ಅಲ್ಲದೆ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿನ, ರಾಯರ ಬಗ್ಗೆ ಗೊತ್ತಿರೋ ಒಂದಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಫಸ್ಟ್ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೈವೇದ್ಯಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು: ಕಡಲೆಬೇಳೆನ ತಗೊಂಡಿದ್ದೀನಿ, ಕಾಯಿ ತುರಿ, ಗಸಗಸೆ, ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ಗೆ ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಅದನ್ನ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊತಿದ್ದೀನಿ. ಅಂದರೆ ಸಾಫ್ಟಾಗಿ ಬೇಯೋವರೆಗೂ ವಿಷಲ್ ಕೂಗಿಸ್ಕೊತಿದ್ದೀನಿ. ಸೊ ನಿಮಗೆ ಗೊತ್ತಾಗಿರುತ್ತೆ ಕಡಲೆಬೇಳೆ ಎಷ್ಟು ಬೆಂದರೆ ಸಾಫ್ಟ್ ಆಗುತ್ತೆ ಅಂತ. ಸೊ ಆ ರೀತಿಯಾಗಿ ನೀವು ವಿಷಲ್ ಕೂಗಿಸ್ಕೊಬೋದು. ವಿಷಲ್ ಆರಿದ ನಂತರ ಒಂದು ಬಾಣಲಿಗೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ, ದ್ರಾಕ್ಷಿ ಗೋಡಂಬಿ ಇದ್ದರೆ ಹುರ್ಕೊಂಡು ನೀವು ಎತ್ತಿಟ್ಕೊಬೋದು, ಅಥವಾ ಗೋಡಂಬಿ ಮಾತ್ರ ಹುರಿದು ಎತ್ತಿಟ್ಕೊಬೋದು. ಸೊ ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡಿ ದ್ರಾಕ್ಷಿ, ಗೋಡಂಬಿ, ಗಸಗಸೆನ ಆ್ಯಡ್ ಮಾಡಿ, ಅದಾದ ನಂತರ ಬೇಯಿಸ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ಆ್ಯಡ್ ಮಾಡಿ, ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಿ ಬೇಯಿಸ್ಕೊಂಡು, ಲಾಸ್ಟಲ್ಲಿ ಫೈನಲ್ ಟಚ್ ಆಗಿ ಕಾಯಿ ತುರಿನ ಆ್ಯಡ್ ಮಾಡಿ, ಸೊ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ನೈವೇದ್ಯಕ್ಕೆ ಇಡ್ತಿರೋ ಮೊದಲನೇ ಪ್ರಸಾದ. ಅದಾದ ನಂತರ ನಾನು ರಾಯರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ, ನನಗೆ ಗೊತ್ತಿರುವಂಥ ಒಂದಷ್ಟು ಮಾಹಿತಿನ ಹೇಳ್ತೀನಿ ಅಂತ ಹೇಳಿದ್ದೆ. ನನ್ನ ಲೈಫಲ್ಲಿ ರಾಯರು ಬಂದಿತ್ತು 2020ಅಲ್ಲಿ. ಸೊ ನಾನು ಅವಾಗಿಂದನೂ ಕೂಡ ರಾಯರನ್ನ ಪೂಜಿಸ್ಕೊಂಬರ್ತಾ ಇದ್ದೀನಿ. ಸೊ ನಾನು ನಾನ್ ವೆಜ್ ಬಿಟ್ಟಿರೋದು ಆಲ್ಮೋಸ್ಟ್ 4 ವರ್ಷ ಹಿಂದೆಯಿಂದ ಬಿಟ್ಟಿದ್ದೀನಿ. ದೇವ್ರ ಫೋಟೋಗೆ ನಾನು ಯಾವಾಗಲೂ ಕೂಡ ನಾನು ಗೆಜ್ಜೆ ವಸ್ತ್ರ ಹಾಕಬೇಕಾದ್ರೆ ರಾಯರ ಫೋಟೋಗೆ ಹಾಕಂಗಿಲ್ಲ. ಸೊ ಹಾಗಾಗಿ ನಾನು ಹಾಕ್ತಿಲ್ಲ. ಬೇರೆ ಉಳಿದೆಲ್ಲ ಕಳಸಕ್ಕೆ, ಶಿವನ್ ಫೋಟೋಗೆ ಮತ್ತು ಚಾಮುಂಡೇಶ್ವರಿ ಫೋಟೋ ಅಷ್ಟಕ್ಕೂ ಕೂಡ ನಾನು ಗೆಜ್ಜೆ ವಸ್ತ್ರನ ಹಾಕಿರ್ತೀನಿ. ಅದಾದ ನಂತರ ಸಂಕಲ್ಪದ ಪೂಜೆನೂ ಕೂಡ ಮುಗಿಸಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.